ವೀಕ್ಷಕರೇ, ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅದರಲ್ಲಿ ಇತ್ತೀಚೆಗೆ ಪುರುಷರಲ್ಲಿ ಕಾಮನ್ ಆಗಿ ಕಂಡುಬರುವಂತಹ ಸಮಸ್ಯೆ ಅಂದ್ರೆ ಪ್ರಾಸ್ಟೇಟ್ ಸಮಸ್ಯೆ. ಹಾಗಾದ್ರೆ ಈ ಸಮಸ್ಯೆ ಯಾಕಾಗಿ ಕಂಡುಬರುತ್ತೆ, ಪ್ರಮುಖವಾದಂತಹ ಕಾರಣ ಏನು, ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಒಂದು ವೇಳೆ ಈ ಸಮಸ್ಯೆ ಇದೆ ಅಂತ ಡಾಕ್ಟರ್ ಬಳಿ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಟ್ಟು ಡಿಲೇ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಏನೆಲ್ಲ ಕಾಂಪ್ಲಿಕೇಶನ್ಸ್ ನ ಎದುರಿಸಬೇಕಾಗತ್ತೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆಯ ಡಾಕ್ಟರ್ ಶ್ರೀಹರ್ಷ ಹರಿನಾಥ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಇತ್ತೀಚೆಗೆ ಕಾಮನ್ ಆಗಿ ಕಂಡು ಬರ್ತಾ ಇದೆ, ನೀವು ಹೇಳ್ತಾ ಇದ್ರಿ 50 to 20% ಪ್ರಾಸ್ಟೇಟ್ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ. ಇದು ಪುರುಷರಲ್ಲಿ ಮಾತ್ರ ಕಂಡು ಬರುವಂತಹ ಸಮಸ್ಯೆ. ಹಾಗಾಗಿ ಪ್ರಾಸ್ಟೇಟ್ ಅಂತ ಹೇಳಿದ್ರೆ ಏನು? ಸೊ ಬೇಸಿಕಲಿ ಪ್ರಾಸ್ಟೇಟ್ ಅಂದರೆ ಇಟ್ಸ್ ಪಾರ್ಟ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತೀವಲ್ಲ, ಇಟ್ಸ್ ಪಾರ್ಟ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದು ಎಲ್ಲಿರುತ್ತೆ ಅಂದರೆ ಯೂರಿನರಿ ಬ್ಲ್ಯಾಡರ್ ಅಂತ ಹೇಳ್ತೀವಲ್ಲ, ಮೂತ್ರಕೋಶ, ಅದ್ರ ಕೆಳಗಡೆ ಇರುತ್ತೆ. ಅದ್ರ ಶೇಪ್ನ ನಾವು ವಾಲ್ನಟ್ ಶೇಪಿಗೆ ಆ್ಯಂಡ್ ಸೈಜಿಗೆ ಕಂಪೇರ್ ಮಾಡ್ತೀವಿ. ಸೊ ಇದರಿಂದ ಏನು ಅಂದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂದರೆ, ಅದು ಮೆನ್ನಲ್ಲಿ ಏನು ಸ್ಪರ್ಮ್ಸ್ ಬರುತ್ತೆ, ವೀರ್ಯ ಬರುತ್ತಲ್ಲ, ಸೊ ದೇರ್ ಆರ್ ಇಂಗ್ರೀಡಿಯೆಂಟ್ಸ್ ಇನ್ ದಿ ಪ್ರಾಸ್ಟೇಟ್ ಗ್ಲ್ಯಾಂಡಿಂದ ಬರೋ ಇಂಗ್ರೀಡಿಯೆಂಟ್ಸ್, ದೇ ಹೆಲ್ಪ್ ದೆಮ್ ಟು ಸಸ್ಟೈನ್ ಆ್ಯಂಡ್ ಫಂಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ದಟ್ ಈಸ್ ದಿ ಪರ್ಪಸ್ ಆಫ್ ಪ್ರಾಸ್ಟೇಟ್ ಗ್ಲ್ಯಾಂಡ್. ಸೊ ದಟ್ ಈಸ್ ಡಾಕ್ಟರ್, ಯಾಕೆ ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ಕಂಡು ಬರ್ತಾ ಇದೆ ಸಮಸ್ಯೆ? ಮೇನ್ ರೀಸನ್ ಏನು ಹಾಗಾದ್ರೆ ಅಂತ? ಸೊ ಪ್ರಾಸ್ಟೇಟ್ ಅನ್ನೋದು ಮೇನ್ಲಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತೀವಿ. ಯಾಕಂದರೆ ಪ್ರಾಸ್ಟೇಟ್ ವಿತ್ ಏಜ್ ಸ್ಲೋವಾಗಿ ಗ್ರೋ ಆಗುತ್ತೆ. ಇಟ್ಸ್ ಎ ಫಿಸಿಯೋಲಾಜಿಕಲ್ ಥಿಂಗ್ ಅಂತೀವಿ. ಸೊ ಯೂಶ್ವಲಿ 50 years ಆದಮೇಲೆ ದಿ ಇನ್ಸಿಡೆನ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ಕ್ರೀಸಸ್. ಅಂದರೆ ಆವಾಗ ಎನ್ಲಾರ್ಜ್ ಆಗಿ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸ್ ಕಾಣ್ಬರುತ್ತೆ. ಸೊ ಸಿಮ್ಟಮ್ಸ್ ಎಲ್ಲ ಯಾವ ಥರ ಅಂದರೆ, ಈ ಪ್ರಾಸ್ಟೇಟಿಂದ ಯೂರಿನ್ ಪ್ಯಾಸೇಜ್ ಮೇಲೆ ಒತ್ತಡ ಬೀಳೋದ್ರಿಂದ ಯೂರಿನ್ ಫ್ಲೋ ಕಡಿಮೆ ಆಗೋದು, ಅದರಿಂದ ಪೇಷಂಟ್ಸ್ಗೆ ಪದೇ ಪದೇ ಯೂರಿನ್ ಹೋಗಬೇಕಾಗ್ಬೋದು, ಇಲ್ಲ ಯೂರಿನ್ ಫ್ಲೋ ಕಮ್ಮಿ ಆಗೋದು, ನೈಟ್ ಪದೇ ಪದೇ ಎದ್ದೇಳೋದು, ಈ ಥರ ಸಿಮ್ಟಮ್ಸ್ ಎಲ್ಲ ಕಾಣಿಸ್ಕೋತವೆ. ಯೂಶ್ವಲಿ ಇವೆಲ್ಲ 50 years ಆದಮೇಲೆ ದೇ ಆರ್ ಕಾಮನ್ ಅಂತ ಹೇಳ್ತೀವಿ. ಈ ಥರ 50 years ಆದ್ಮೇಲೆ ಕಾಮನ್ ಆಗಿ ಕಂಡು ಬರುತ್ತೆ ಹಾಗಾದ್ರೆ? ಹೌದು ಡಾಕ್ಟರ್. ಹಾಗಾದ್ರೆ ಯಾವ ರೀತಿಯಾಗಿ ಗೊತ್ತಾಗತ್ತೆ ನಮ್ಗೆ? ನೀವು ಹೇಳ್ತಾ ಇದ್ರಿ ಈ ರೀತಿಯಾಗಿ ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ. ಮೊದಲು ಕಂಡು ಬರುವಂತಹ ಸಿಂಪ್ಟಮ್ಸ್ ಏನು ಹಾಗಾದ್ರೆ? ಸೊ ಯೂಶ್ವಲಿ ಫಸ್ಟ್ ಅಂದರೆ ಇದರಲ್ಲಿ 7 ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇರಿಟೇಟಿವ್ ಅಂದರೆ 2 ಥರ ಕ್ಯಾಟಗರಿ ಇದೆ ಇದರಲ್ಲಿ. ಅಂದರೆ ಮೋಸ್ಟ್ ಕಾಮನ್ಲಿ ನೋಟಿಸ್ ಮಾಡೋದೇನೆಂದರೆ ಯೂರಿನ್ ಫ್ಲೋ ಕಮ್ಮಿ ಆಗುತ್ತೆ. ಬಟ್ ಏನಂದರೆ ಈ ಸಿಂಪ್ಟಮ್ಸ್ ಸ್ಲೋ ಆಗಿ ಗ್ರೋ ಆಗೋ ಕಾರಣ ಕೆಲವರು ಇಮಿಡಿಯೇಟಾಗಿ ನೋಟಿಸ್ ಮಾಡಿ ಬರ್ತಾರೆ ಡಾಕ್ಟರ್ ಹತ್ರ, ಕೆಲವರು ತುಂಬ ಡಿಲೇ ಮಾಡ್ತಾರೆ. ಸೊ ಈ ಥರ ಫ್ಲೋ ಕಡಿಮೆ ಆಗೋದು, ಪದೇ ಪದೇ ಹೋಗಬೇಕಾಗಬಹುದು. ಆಮೇಲೆ ಒಂದ್ಸರಿ ಯೂರಿನ್ ಬಾತ್ರೂಮ್ಗೆ ಹೋದ್ರೂ ಪೂರ್ತಿಯಾಗಿ ಯೂರಿನ್ ಖಾಲಿ ಆಗಿಲ್ಲ ಅನ್ನೋ ಫೀಲಿಂಗ್ ಇರುತ್ತೆ, ಪೂರ್ತಿ ಎಂಟಿ ಆಗಿಲ್ಲ ಅನ್ನೋದು, ಆ ಥರ ಆಗೋದು. ಇಲ್ಲ ನೈಟ್ 2-3 ಸರಿ ಅಥವಾ ಇನ್ನೂ ಜಾಸ್ತಿ ಎದ್ದೇಳಬೇಕಾಗ್ಬೋದು. ಕೆಲವು ಸರಿ ಈವನ್ ಸ್ವಲ್ಪ ಎಕ್ಸ್ಟ್ರೀಮ್ ಸರ್ಕಮ್ಸ್ಟಾನ್ಸಲ್ಲಿ ಬ್ಲಡ್ ಬರೋದು ಯೂರಿನಲ್ಲಿ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕಾಮನ್ ಆಗಿ ನೋಡ್ತೀವಿ ನಾವು. ಡಾಕ್ಟರ್, ಸಾಕಷ್ಟು ಜನ ಈ ರೀತಿ ಸಮಸ್ಯೆ ಅಂತ ಬರ್ತಾರೆ. ನಿಮ್ಮ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರಾಸ್ಟೇಟ್ ಸಮಸ್ಯೆ ಇದೆ ಅಂತಾನೆ ಗೊತ್ತಿರೋದಿಲ್ವಾ? ಏನೋ ಸಮಸ್ಯೆ ಅಂತ ಬಂದಿರ್ತಾರೆ, ಅಂದ್ರೆ ಅದರ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ ಅಂತ ಅನ್ಸುತ್ತಾ? ಅದೇ ಮುಂಚೆಕ್ಕಿಂತ ಇವಾಗ ನೋಡಿದರೆ ಅವೇರ್ನೆಸ್ ತುಂಬ ಬೆಟರ್ ಆಗಿದೆ. ಇವಾಗ ತುಂಬ ಜನಕ್ಕೆ ತಿಳುವಳಿಕೆ ಇರುತ್ತೆ ಪ್ರಾಸ್ಟೇಟ್ ಅಂದರೆ ಏನು, ಅದರಿಂದ ಪ್ರಾಬ್ಲಮ್ಸ್ ಅಂತ. ಮುಂಚೆ ಎಲ್ಲ ತುಂಬ ಜನ ಲೇಟ್ ಸ್ಟೇಜಸಲ್ಲಿ ಬರೋರು, ಅಂದರೆ ತುಂಬ ಪ್ರಾಬ್ಲಮ್ ಆದಮೇಲೆ ಬರೋರು. ಬಟ್ ಇವಾಗ ಕಂಪ್ಯಾರಿಟಿವ್ಲಿ ತುಂಬ ಅವೇರ್ನೆಸ್ ಚೆನ್ನಾಗಿದೆ. ಸ್ವಲ್ಪ ಸಿಮ್ಟಮ್ಸ್ ಸ್ಟಾರ್ಟ್ ಆದಾಗೆ ಬರ್ತಾರೆ. ಮತ್ತು ಇವಾಗ ಹೆಲ್ತ್ ಚೆಕ್ ಮಾಡೋದು, ಪ್ರಿವೆಂಟಿವ್ ಮೆಡಿಸಿನ್ನು ಜಾಸ್ತಿ ಇದೆ. ಇಯರ್ಲಿ ಹೆಲ್ತ್ ಚೆಕ್ ಮಾಡ್ತಾರೆ, ಅದರಲ್ಲಿ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ ಮುಂಚೆನೇ, ಬಿಫೋರ್ ಹ್ಯಾಂಡ್. ಸೊ ಈ ಥರ ಮುಂಚೆಗಿಂತ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ಅವೇರ್ನೆಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರಾಸ್ಟೇಟ್ ಅಲ್ಲಿ ಹಾಗಾದ್ರೆ ಟೈಪ್ಸ್ ಅಂತ ಏನಾದರೂ ಇದೆಯಾ? ಇದ್ರೆ ಯಾವ ರೀತಿಯಾದ ಟೈಪ್ಸ್ ಇದೆ, ಅದಕ್ಕೆ ಡಿಫ್ರೆಂಟ್ ಆದಂತಹ ಲಕ್ಷಣಗಳು ಸಹ ಕಂಡು ಬರುತ್ತಾ? ಪ್ರಾಸ್ಟೇಟಲ್ಲಿ ಟೈಪ್ಸ್ ಅಂದರೆ, ಪ್ರಾಸ್ಟೇಟ್ ಯೂಶ್ವಲಿ 3 ಥರ ಪ್ರಾಬ್ಲಮ್ಸ್ ಮಾಡುತ್ತೆ. ಒಂದು ಪ್ರಾಸ್ಟೇಟೈಟಿಸ್ ಅಂತೀವಿ, ಅದರಲ್ಲಿ ಏನಂದರೆ ಪ್ರಾಸ್ಟೇಟಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ಇನ್ಫೆಕ್ಷನ್ನು ಸ್ವಲ್ಪ ಈವನ್ ಯಂಗರ್ ಪೀಪಲಲ್ಲೂ ನೋಡ್ತೀವಿ, ರಿಲೇಟಿವ್ ಈವನ್ ಆಫ್ಟರ್ 20 to 40 years ಏಜ್ ಗ್ರೂಪಲ್ಲೂ ಒಂದ್ಸರಿ ನೋಡ್ತೀವಿ ಪ್ರಾಸ್ಟೇಟೈಟಿಸ್ ಅಂತ. ಇದರಲ್ಲಿ ಅವ್ರಿಗೆ ಯೂರಿನ್ನಲ್ಲಿ ಉರಿ ಆಗೋದು, ಆಮೇಲೆ ಪದೇ ಪದೇ ಯೂರಿನ್ ಹೋಗ್ಬೇಕಾಗ್ಬೋದು, ಆ ಥರ ಆಗ್ಬೋದು, ಅಥವಾ ಯೂರಿನಲ್ಲಿ ಬ್ಲಡ್ ಬರೋದು, ಈ ಥರ ಎಲ್ಲ ನೋಡ್ತೀವಿ. ಸೊ ಇದು ಪ್ರಾಸ್ಟೇಟ್ ಇನ್ಫೆಕ್ಷನ್, ಪ್ರಾಸ್ಟೇಟೈಟಿಸ್. ಇನ್ನೊಂದು ಸೆಕೆಂಡ್ ಕ್ಯಾಟಗರಿ ಏನಂದರೆ ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತೀವಿ. ಅಂದರೆ ಇದು ಯೂಶ್ವಲಿ 50 years ಆದಮೇಲೆ ನೋಡ್ತೀವಿ. ಪ್ರಾಸ್ಟೇಟ್ ಸ್ಲೋವಾಗಿ ಗ್ರೋ ಆಗಿ ಯೂರಿನ್ ಪ್ಯಾಸೇಜ್ ಮೇಲೆ ಒತ್ತಡ ಬೀಳೋದ್ರಿಂದ ಯೂರಿನ್ ಫ್ಲೋ ಕಮ್ಮಿ ಆಗುತ್ತೆ. ಇದು ಬಿನೈನ್, ಅಂದರೆ ಕ್ಯಾನ್ಸರ್ ಇಲ್ಲ, ಬಟ್ ಪ್ರಾಸ್ಟೇಟ್ ದೊಡ್ಡದಾಗಿರೋದ್ರಿಂದ ಪ್ರಾಬ್ಲಮ್ ಮಾಡ್ತಾ ಇದೆ. ಥರ್ಡ್ ಕ್ಯಾಟಗರಿ ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್. ದಿಸ್ ಈಸ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಪ್ರಾಸ್ಟೇಟ್ ಡಿಸೀಸ್. ಇದರಲ್ಲಿ ಏನಂದರೆ ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಬರೋ ಕಾರಣ
ಬೇರೆ ಬೇರೆ ಥರ ಸಿಮ್ಟಮ್ಸ್ ಅದೇ ಸಿಮ್ಟಮ್ಸ್ ಅದು ಮತ್ತೆ ಇದೇ ಥರ ಸಿಮಿಲರೇ ಇರುತ್ತೆ, ಫ್ಲೋ ಕಮ್ಮಿ ಆಗೋದು, ಬ್ಲಡ್ ಬರೋದು, ಈ ಥರ ಎಲ್ಲ. ಬಟ್ ಇದು ಫಸ್ಟ್ ನಾವು ಯಾವ ಥರ ಪ್ರಾಬ್ಲಮ್ ಅಂತ ಡಯಾಗ್ನೋಸ್ ಮಾಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಡಾಕ್ಟರ್, ನೀವೀಗ 3 ಟೈಪ್ಸ್ ಅನ್ನ ಹೇಳಿದ್ರಿ. ಪ್ರಾಸ್ಟೇಟ್ ಇನ್ಫೆಕ್ಷನ್ ಅಂತ ಫಸ್ಟ್ ಏನ್ ಹೇಳಿದ್ರಿ, ಅದಕ್ಕೆ ಟ್ರೀಟ್ಮೆಂಟ್ ಸರಿ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಕಾಂಪ್ಲಿಕೇಶನ್ ಆಗುತ್ತಾ ಸೆಕೆಂಡ್ ಮತ್ತೆ ಥರ್ಡ್, ಅಥವಾ ಡಿಫ್ರೆಂಟ್ ಆಗಿರುತ್ತಾ ಅಂತ? ಇಲ್ಲ, 3 ಕ್ಯಾಟಗರಿ ಡಿಫ್ರೆಂಟ್ ಇದೆ, ಒಂದರಿಂದ ಒಂದು ಆಗಬೇಕಂತ ಏನಿಲ್ಲ. ಪ್ರಾಸ್ಟೇಟ್ ಇನ್ಫೆಕ್ಷನ್ ಯೂಶ್ವಲಿ ಈವನ್ ಯಂಗರ್ ಪೀಪಲಲ್ಲೂ ನೋಡ್ತೀವಿ, ಅದ್ರದ್ದು ಟ್ರೀಟ್ಮೆಂಟ್ ಬೇರೆ, ಬಟ್ ಇದರಿಂದ ಬೇರೆ ಆಗುತ್ತೆ ಅಂತ ಆ ಥರ ಡೈರೆಕ್ಟ್ ಕಾರಿಲೇಷನ್ ಏನಿಲ್ಲ. ಅಂದ್ರೆ ಇನ್ಫೆಕ್ಷನ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲಿಲ್ಲ ಅಂತ ಹೇಳಿದ್ರೆ ಅದರ ಕಾಂಪ್ಲಿಕೇಶನ್ಸ್ ಬೇರೆನೇ ಇರುತ್ತೆ. ಅದರ ಕಾಂಪ್ಲಿಕೇಶನ್ಸ್ ಬೇರೆನೇ ಇರುತ್ತೆ. ಏನೆಲ್ಲ ಕಾಂಪ್ಲಿಕೇಶನ್ಸ್? ಅದರಿಂದ ಅವ್ರಿಗೆ ಪ್ರಾಸ್ಟೇಟ್ ಇನ್ಫೆಕ್ಷನ್ಸ್ ಎಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಫೀವರ್ ಬರ್ಬೋದು, ಚಿಲ್ಸ್ ಬರ್ಬೋದು, ಯೂರಿನ್ ಪಾಸ್ ಮಾಡೋಕೆ ಕಷ್ಟ ಆಗ್ಬೋದು, ಯೂರಿನಲ್ಲಿ ಬ್ಲಡ್ ಬರ್ಬೋದು. ಈ ಥರ ಎಲ್ಲ ಆದಾಗ ಈವನ್ ಆ್ಯಂಟಿಬಯೋಟಿಕ್ಸ್ ಕೊಡೋಕೆ ಅಡ್ಮಿಷನ್ ಬೇಕಾಗಬಹುದು. ಸೊ ಈ ಥರ ಎಲ್ಲ ಸಿಂಪ್ಟಮ್ಸ್ ನೋಡ್ತೀವಿ ಪ್ರಾಸ್ಟೇಟ್ ಇನ್ಫೆಕ್ಷನ್ಸಲ್ಲಿ. ಓಕೆ, ಸೆಕೆಂಡ್ ಟೈಪಲ್ಲಿ ಹೇಳ್ತಾ ಇದ್ರಿ, ಅದರಲ್ಲಿ ಯಾವ ರೀತಿ? ಸೆಕೆಂಡ್ ಟೈಪಲ್ಲಿ ಯೂಶ್ವಲಿ ಸ್ವಲ್ಪ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ನೋಡ್ತೀವಿ, 50 ಇಯರ್ಸ್ ಆದಮೇಲೆ. ಇದರಲ್ಲಿ ಏನಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿ, ನಾರ್ಮಲಿ 20 to 25 ಗ್ರಾಮ್ಸ್ ನಾರ್ಮಲ್ ಅಂತ ಸೈಜ್ ತೊಗೋತೀವಿ. ಸೊ ಅದು ಎನ್ಲಾರ್ಜ್ ಆಗಿ ಅದರಿಂದ ಯೂರಿನ್ ಪ್ಯಾಸೇಜ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಯೂರಿನ್ ಫ್ಲೋ ಕಮ್ಮಿ ಆಗ್ಬೋದು. ಕೆಲವು ಕೇಸಲ್ಲಿ ಯೂರಿನ್ ಕಂಪ್ಲೀಟಾಗಿ ನಿಂತೇ ಹೋಗಬಹುದು. ಆವಾಗ ಅವರಿಗೆ ಯೂರಿನಿಗೆ ಟ್ಯೂಬ್ ಹಾಕಬೇಕಾಗತ್ತೆ. ಆಮೇಲೆ ಇನಿಷಿಯಲ್ ಸ್ಟೇಜಸಲ್ಲೇ ಬಂದರೆ ನಾವು ಮೆಡಿಕಲ್ ಟ್ರೀಟ್ಮೆಂಟು ಕೊಡ್ತೀವಿ, ಅವರಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ತುಂಬ ಜನ ಮೆಡಿಸಿನ್ಸ್ ತೊಗೊಂಡು ಸಿಂಪ್ಟಮ್ ಫ್ರೀ ಆಗಿರ್ತಾರೆ. ಸೊ ಇದು ದೀಸ್ ಮೆಡಿಕೇಷನ್ಸ್ ಈವನ್ ಲೈಫ್ ಲಾಂಗು ತೊಗೋಬೋದು, ದೇ ಆರ್ ಸೇಫ್ ಮೆಡಿಕೇಷನ್ಸ್. ಸೊ ಡಿಪೆಂಡಿಂಗ್ ಆನ್ ಎಷ್ಟು ರಿಲೀಫ್ ಸಿಗ್ತಾ ಇದೆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ಬೋದು. ಕೆಲವರಿಗೆ ಮೆಡಿಸಿನ್ಸಲ್ಲಿ ರಿಲೀಫ್ ಸಿಗದೇ ಇದ್ದಾಗ ಅಥವಾ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದ್ದಾಗ ಅವರಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿ ಯೂಶ್ವಲಿ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಯೂರಿನ್ ಪ್ಯಾಸೇಜ್ ಮುಖಾಂತರ ಕೆಮ್ರಾ ಪಾಸ್ ಮಾಡಿ ಲೇಸರ್ ಅಥವಾ ಎಲೆಕ್ಟ್ರೋಸರ್ಜಿಕಲ್ ಎನರ್ಜಿ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲಿ ಪ್ರಾಸ್ಟೇಟ್ ಬ್ಲಾಕ್ ಮಾಡ್ತಾ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಯೂರಿನ್ ಫ್ರೀಯಾಗಿ ಹೋಗೋ ಥರ ಚಾನಲ್ ಮಾಡ್ತೀವಿ. ಸೊ ಇದು ಬಿನೈನ್ ಪ್ರಾಸ್ಟೇಟಲ್ಲಿ ಈ ಥರ ಟ್ರೀಟ್ಮೆಂಟ್ ಇರುತ್ತೆ. ಡಾಕ್ಟರ್, ಕ್ಯಾನ್ಸರ್ ಅಂದರೆ ಸಹಜವಾಗಿ ಎಲ್ರಿಗೂ ಸಹ ಭಯ ಇದ್ದಿದ್ದೆ, ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಮಾತಾಡ್ತಾರೆ. ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೇಗಿರುತ್ತೆ? ಅದರಲ್ಲೂ ಸಹ ಸ್ಟೇಜಸ್ ಇರುತ್ತಾ? ಯಾವ ಸ್ಟೇಜಲ್ಲಿ ಬಂದರೆ ಕ್ಯೂರ್ ಆಗುತ್ತೆ? ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ತುಂಬ ಒನ್ ಆಫ್ ದಿ ಕಾಮನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಇಟ್ ಈಸ್ ದ ಟಾಪ್ ಮೋಸ್ಟ್ ಕಾಮನ್ ಕ್ಯಾನ್ಸರ್, ಬಟ್ ಇಂಡಿಯಾದಲ್ಲಿ 3rd or 4th ನಂಬರಿಗೆ ಬರುತ್ತೆ. ಸೊ ಇದರಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಪೇಷಂಟ್ಸ್ ಏನೋ ರೆಗ್ಯುಲರಾಗಿ ಹೆಲ್ತ್ ಚೆಕ್ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅದು ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಒಂದಿರುತ್ತೆ, PSA ಅಂತ. ಅದೇನಾದರೂ ಜಾಸ್ತಿ ಆಗಿದ್ದರೆ ನಮಗೆ ಅದನ್ನು ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿ, ಫರ್ದರ್ ಇವ್ಯಾಲ್ಯೂಯೇಷನ್ ಅಂದರೆ MRI ಮತ್ತು ಬಯಾಪ್ಸಿ ಎಲ್ಲ ಬರುತ್ತೆ. ಇದರಲ್ಲಿ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ. ಆಮೇಲೆ ಇದ್ದರೆ ಈಸ್ ಇಟ್ ಓನ್ಲಿ ಪ್ರಾಸ್ಟೇಟಲ್ಲೇ ಇದೆಯಾ ಇಲ್ಲ ಹೊರಗಡೆ ಸ್ಪ್ರೆಡ್ ಆಗಿದೆಯಾ ಅದು ಗೊತ್ತಾಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಇಫ್ ಇಟ್ ಈಸ್ ಓನ್ಲಿ ಪ್ರಾಸ್ಟೇಟ್ ಒಳಗೆ ಇದೆ ಅಂದರೆ ಈವನ್ ಕ್ಯೂರೇಟಿವ್ ಆಪ್ಷನ್ ಇರುತ್ತೆ. ಅಂದರೆ ಪ್ರಾಸ್ಟೇಟ್ ಫುಲ್ ತೆಗೆದು ಅದು ರೊಬೋಟಿಕ್ ಸರ್ಜರಿ ಮುಖಾಂತರ ಫುಲ್ ತೆಗೆದು ಈವನ್ ಕ್ಯೂರ್ ಮಾಡಬಹುದು. ಬಟ್ ಅಡ್ವಾನ್ಸ್ಡ್ ಆಗಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಆ ಥರ ಆದರೆ ಕೆಲವು ಇಂಜೆಕ್ಷನ್ಸು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕಂಟ್ರೋಲ್ ಮಾಡಿ ಆ ಥರ ಕಂಟ್ರೋಲಿಂಗ್ ಸ್ಟ್ರಾಟಜಿ ಮಾಡಬೇಕಾಗುತ್ತೆ. ಆನುವಂಶಿಕವಾಗಿ ಬರುವಂಥ ಸಾಧ್ಯತೆ ಇದೆಯಾ ಕ್ಯಾನ್ಸರ್? ಹಾಗಾದರೆ ಕೆಲವು ಹೆರಿಡಿಟರಿ ಫ್ಯಾಕ್ಟರ್ಸ್ ಇದ್ದಾವೆ, ಕೆಲವು ಮ್ಯೂಟೇಷನ್ಸ್ ಇದ್ದಾವೆ, ಜೀನ್ ಮ್ಯೂಟೇಷನ್ಸ್, ಅದರಿಂದ ಆಗುತ್ತೆ. ಬಟ್ ಅದು ತುಂಬ ಕಾಮನ್ ಅಲ್ಲ, ತುಂಬ ಜನರಲಿ ನಾವು ನೋಡೋದು ಇನ್ಸಿಡೆಂಟಲಿ ಡಿಟೆಕ್ಟೆಡ್. ಪ್ರಾಸ್ಟೇಟ್ ಸಮಸ್ಯೆ ಅಂತ ಬಂದಾಗ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ? ಮೊದಲು ಬಂದಾಗ ನೀವು ಯಾವೆಲ್ಲ ಟೆಸ್ಟ್ ಮಾಡಿಸ್ತೀರಾ? ಸೊ ಪೇಷಂಟ್ ಒಬ್ಬರು ಬಂದಿದ್ದಾರೆ ಅಂದರೆ ಯೂರಿನ್ ಪ್ರಾಬ್ಲಮ್ ಇದ್ದಾಗ ನಾವು ಜನರಲಿ 3 ಟೆಸ್ಟ್ ಮಾಡ್ತೀವಿ. ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ಪ್ರಾಸ್ಟೇಟ್ ಸೈಜ್ ನೋಡೋಕ್ಕೆ, ಮತ್ತು ಬ್ಲ್ಯಾಡರ್ ಎಲ್ಲ ಚೆಕ್ ಮಾಡೋಕ್ಕೆ, ಬ್ಲ್ಯಾಡರ್ ಫುಲ್ ಎಂಟಿ ಆಗ್ತಾ ಇದೆಯಾ ಇಲ್ಲ ನೋಡೋಕ್ಕೆ. ಮತ್ತು ಒಂದು ಯೂರಿನ್ ಫ್ಲೋ ಟೆಸ್ಟ್ ಅಂತ ಬರುತ್ತೆ, ಅಂದರೆ ಯೂರಿನ್ ಫ್ಲೋ ಅಡಿಕ್ವೇಟ್ ಆಗಿದೆಯಾ ಇಲ್ಲ, ಸ್ಪೀಡ್ ಕರೆಕ್ಟ್ ಆಗಿದೆಯಾ ಇಲ್ಲ, ಅದೊಂದು ಗ್ರಾಫ್ ಥರ ಬರುತ್ತೆ, ಅದನ್ನು ನೋಡ್ತೀವಿ. ಮತ್ತು ಒಂದು PSA ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದು ಅದು ರೇಂಜ್ಗಿಂತ ಜಾಸ್ತಿ ಇದ್ದರೆ ಕ್ಯಾನ್ಸರ್ ರಿಸ್ಕ್ ಇರುತ್ತೆ, ಅದನ್ನು ಫರ್ದರ್ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸೊ ಇವು 3 ಬೇಸಿಕ್ ಫಸ್ಟ್ ಮಾಡೋ ಟೆಸ್ಟ್ ನಾವು 3. ಡಾಕ್ಟರ್, ಹಾಗಾದರೆ 3 ಟೈಪ್ಸ್ ಏನು ಹೇಳಿದ್ರಿ, 3ಕ್ಕೂ ಸಹ ಡಿಫ್ರೆಂಟ್ ಆದಂತಹ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರಿ. ಯಾವ ರೀತಿಯಾದಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಈಗ? ಸೊ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದರೆ ಇವಾಗ ರೊಬೋಟಿಕ್ ಸರ್ಜರಿಯಿಂದ ನಾವು ಕ್ಯಾನ್ಸರ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್ ಆಲ್ಸೋ ಇಫ್ ಅದು ನಾವು ಇವ್ಯಾಲ್ಯೂಯೇಟ್ ಮಾಡಿ ಪ್ರಾಸ್ಟೇಟಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಹೋಗಿಲ್ಲ, ಅದು ಸ್ಟೇಜ್ 1 or 2 ಅಲ್ಲೇ ಇದೆ, 3, 4 ಆಗಿಲ್ಲ ಅಂದರೆ ನಾವು ಅದನ್ನು ಫುಲ್ ತೆಗೆದು ಕ್ಯೂರ್ ಮಾಡಬಹುದು. ಸೊ ಅದು ಒಂದು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಇದೆ. ಆಮೇಲೆ ಇನ್ ಕೇಸ್ ಬಿನೈನ್ ಎನ್ಲಾರ್ಜ್ಮೆಂಟ್ ಆದರೆ ಈಗ ಲೇಸರಲ್ಲಿ ನಾವು ಅದನ್ನು ಪ್ಯಾಸೇಜ್ ಕ್ರಿಯೇಟ್ ಮಾಡ್ತೀವಿ ಯೂರಿನ್ ಸಲೀಸಾಗೋಕ್ಕೆ. ಸೊ ಆ ಥರ ಬಿನೈನ್ ಎನ್ಲಾರ್ಜ್ಮೆಂಟಲ್ಲಿ ಆ ಥರ ಅಡ್ವಾನ್ಸ್ ಟೆಕ್ನಿಕ್ಸ್ ಇದ್ದಾವೆ.
ಪ್ರಾಸ್ಟೇಟೈಟಿಸ್ ಬಗ್ಗೆ ಮಾತಾಡಿದರೆ ಇಟ್ಸ್ ಬೇಸಿಕಲಿ ಮೆಡಿಕಲ್ ಟ್ರೀಟ್ಮೆಂಟ್. ಅದರಲ್ಲಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ವಾಸಿ ಮಾಡಬೇಕಾಗತ್ತೆ. ಡಾಕ್ಟರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ, ಕ್ಯೂರ್ ಮಾಡ್ಬೋದು ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಂತ. ಆದರೆ ಪೇಷಂಟ್ಸ್ ಬರೋ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿಲಿ ಬಂದಿರ್ತಾರೆ, ಅವರು ಯಾವ ರೀತಿಯಾಗಿ ಅವ್ರ ಜೊತೆ ಮಾತನಾಡಬೇಕಾಗತ್ತೆ, ನೀವು ಅದು ಕಷ್ಟ ಆಗುತ್ತಾ ಅಂತ? ಅದೇ ನಾವು ಫಸ್ಟ್ ನೋಡಿದಾಗ PSA ಜಾಸ್ತಿ ಇದೆ ಅಥವಾ ನಾವು ಎಕ್ಸಾಮಿನ್ ಮಾಡಿದಾಗ ಏನೋ ಹಾರ್ಡ್ ಏರಿಯಾ ಇದೆ ಅಂದರೆ ನಾವು ಅವ್ರಿಗೆ ಸ್ವಲ್ಪ ಹೇಳ್ತೀವಿ, ಅಂದರೆ ಅವ್ರಿಗೆ ಕರೆಕ್ಟಾಗಿ ಕೌನ್ಸಿಲ್ ಮಾಡ್ತೀವಿ. ಈ ಥರ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋ ಚಾನ್ಸಸ್ ಇದೆ, ಬಟ್ ನಾವು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಇನ್ ಕೇಸ್ ಕ್ಯಾನ್ಸರ್ ಬಂದ್ರೂ ಅದಕ್ಕೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಹೆದರೋ ಅಂಥದ್ದಲ್ಲ. ಇವನ್ ಪ್ರಾಸ್ಟೇಟ್ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ಸಿಗೆ ಕಂಪೇರ್ ಮಾಡಿದರೆ ರಿಲೇಟಿವ್ಲಿ ಸ್ಲೋ ಗ್ರೋಯಿಂಗ್ ಅಂತ ಹೇಳ್ತೀವಿ. ಸೊ ಲಾಂಗಿವಿಟಿ ಸ್ಟಿಲ್ ಪ್ರಿಸರ್ವ್ಡ್ ಅಂತ ಆ ಥರ ಹೇಳ್ತೀವಿ. ಆ ಥರ ಎಲ್ಲ ಅವರಿಗೆ ಸ್ವಲ್ಪ ಕೌನ್ಸಿಲ್ ಮಾಡಿ ಭರವಸೆ ಕೊಟ್ಟು ಫರ್ದರ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಕೌನ್ಸಿಲ್ ಮಾಡ್ತಾ ಹೋಗ್ತೀವಿ. MRIಯಲ್ಲಿ ಏನು ಬಂದಿದೆ, PET ಸ್ಕ್ಯಾನ್ ಮಾಡಿದರೆ PET ಸ್ಕ್ಯಾನಲ್ಲಿ ಏನಿದೆ, ಪ್ರಾಸ್ಟೇಟಲ್ಲೇ ಇದೆಯಾ ಹೊರಗೋಗಿದೆಯಾ ಅಂತ ಆ ಥರ ಕೌನ್ಸಿಲ್ ಮಾಡಿ ಅವ್ರಿಗೆ ಧೈರ್ಯ ಕೊಟ್ಟು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತೀವಿ. ಡಾಕ್ಟರ್, ಎಷ್ಟು ಸಮಯ ಬೇಕಾಗುತ್ತೆ ಹಾಗಾದರೆ ಟ್ರೀಟ್ಮೆಂಟ್ಗೆ? ಅದೇ ಇವಾಗ ಸರ್ಜರಿ ಏನಾದರೂ ಬೇಕಾದರೆ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಇವೆಲ್ಲ ಟೆಸ್ಟ್ ಎಲ್ಲ ಮಾಡ್ತೀವಿ. ಅದು ಫಸ್ಟ್ ಬಯಾಪ್ಸಿ ಅಂತ ಮಾಡ್ತೀವಿ. ಅಂದರೆ ಪ್ರಾಸ್ಟೇಟಿಂದ ಒಂದು ಸ್ವಲ್ಪ ಪೀಸ್ ಆಫ್ ಟಿಶ್ಯೂ ತೊಗೊಂಡು ಅದನ್ನು ಲ್ಯಾಬಿಗೆ ಕಳಿಸ್ತೀವಿ. ಅದು ಯೂಶ್ವಲಿ 1 ವೀಕ್ ಒಳಗೆ ಬರುತ್ತೆ ರಿಪೋರ್ಟ್. ಅದಾದಮೇಲೆ ನಾವು ಸರ್ಜರಿ ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ PET ಸ್ಕ್ಯಾನ್ ಅದೆಲ್ಲ. ಸರ್ಜರಿ ಬೇಕಾದರೆ ಮೇ ಬಿ ವಿತಿನ್ ಎ ಮಂತ್ ಆರ್ ಆಫ್ಟರ್ ದಟ್ ಸರ್ಜರಿ ಪ್ಲ್ಯಾನ್ ಮಾಡಿ ಕ್ಯೂರ್ ಮಾಡ್ಬೋದು. ಇವಾಗ ರೋಬೋಟಿಕ್ ಸರ್ಜರಿ ಈ ಥರ ಎಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ಇರೋದ್ರಿಂದ ಸರ್ಜರಿ ಆದಮೇಲೆ ರಿಕವರಿನೂ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಒಂದು 3 days ಅಡ್ಮಿಷನ್ ಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಪೇಷಂಟ್ಸ್ ವಿಲ್ ಬಿ ಮೇ ಬಿ ಯೂರಿನ್ ಟ್ಯೂಬ್ ಒಂದು ವಾರ ಅಥವಾ 10 ದಿನ ಇರುತ್ತೆ. ಅದಾದಮೇಲೆ ದೇ ವಿಲ್ ಬಿ ಸೂನ್ ಬ್ಯಾಕ್ ಆನ್ ಟ್ರ್ಯಾಕ್ ಆ್ಯಂಡ್ ಅವ್ರ ನಾರ್ಮಲ್ ಕೆಲಸ ಎಲ್ಲ ಮಾಡಬಹುದಾಗುತ್ತೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಪ್ರಾಸ್ಟೇಟ್ನೇ ಕಂಪ್ಲೀಟಾಗಿ ತೆಗಿಬೇಕಾದಂಥ ಆಪ್ಷನ್ ಬರುತ್ತೆ ಕೊನೆಗೆ ಅಂತ ಹೇಳಿ. ಹಾಗಾಗಿ ನೆಕ್ಸ್ಟ್ ಅವರಿಗೇನು ಹೆಲ್ತ್ ಪ್ರಾಬ್ಲಮ್ ಆ ಥರ ಏನು ಆಗೋದಿಲ್ವಾ? ಇಲ್ಲ, ಸೊ ಪ್ರಾಸ್ಟೇಟ್ ಯೂಶ್ವಲಿ ನಾವು ತೆಗಿಯೋವಂಥದ್ದು ಎಲ್ಲ ಯೂಶ್ವಲಿ ಅಡ್ವಾನ್ಸ್ಡ್ ಏಜಲ್ಲೇ, ಯೂಶ್ವಲಿ 50-60 ಇಯರ್ಸ್ ಮೇಲೆ ಇರುತ್ತೆ. ಸೊ ಅದನ್ನು ತೆಗಿಯೋದ್ರಿಂದ ಕ್ರಿಟಿಕಲ್ ಫಂಕ್ಷನ್ ಏನೂ ಅಫೆಕ್ಟ್ ಆಗಲ್ಲ. ಸೊ ಅದು ಯೂರಿನ್ ಪ್ಯಾಸೇಜಲ್ಲಿ ಪ್ರಾಸ್ಟೇಟ್ ತೆಗೆದು ಮತ್ತು ಬ್ಲ್ಯಾಡರ್ ಮತ್ತು ಯುರೆತ್ರ ಅಂತೀವಲ್ಲ ಅದನ್ನು ಜಾಯಿನ್ ಮಾಡ್ತೀವಿ. ಕ್ರಿಟಿಕಲ್ ಫಂಕ್ಷನ್ಸ್ ಏನೂ ಅಫೆಕ್ಟ್ ಆಗಲ್ಲ ಅದರಲ್ಲಿ. ಸೊ ಸರ್ಜರಿ ಮಾಡೋದ್ರಿಂದ ದ ಕಂಪ್ಲೀಟ್ ಪ್ರಾಸ್ಟೇಟ್ ತೆಗೆದು ಕ್ಯೂರ್ ಮಾಡೋ ಆಪರ್ಚುನಿಟಿ ಇರುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಟೆಸ್ಟ್ ಯಾವುದೆಲ್ಲ ಮಾಡಿಸ್ತೀರಾ ಅಂತ ಹೇಳಿದಾಗ PSA ಲೆವೆಲ್ನ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಾದ್ರೆ PSA ಅಂತ ಹೇಳಿದ್ರೆ ಏನು, ಎಷ್ಟು ಇರಬೇಕಾಗತ್ತೆ ಹಾಗಾದ್ರೆ ಅದು? PSA ಅಂದರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಹೇಳ್ತೀವಿ. ಇದು ಪ್ರಾಸ್ಟೇಟಿಂದ ಬರೋ ಒಂದು ಮಾರ್ಕರ್. ಇದು ನಾರ್ಮಲ್ ವ್ಯಾಲ್ಯೂ 0 to 4 ಮಧ್ಯೆ ಇರಬೇಕು. ಸೊ 4 ಮೇಲಿದ್ದರೆ ಯೂಶ್ವಲಿ ಇನ್ಫೆಕ್ಷನಿಂದ ಆಗ್ಬೋದು ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ರಿಸ್ಕ್ ಇರ್ಬೋದು. ಸೊ 4 ಮೇಲಿದ್ದಾಗ ಫರ್ದರ್ ಇವ್ಯಾಲ್ಯುಯೇಷನ್ ಬೇಕಾಗಬಹುದು. ಡಾಕ್ಟರ್, ಮತ್ತೆ ಗ್ಲೀಸನ್ ಸ್ಕೋರ್ ಅಂತ ಹೇಳಿದ್ರೆ ಏನು? ಸೊ ಗ್ಲೀಸನ್ ಸ್ಕೋರ್ ಅಂದರೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಇವ್ಯಾಲ್ಯುಯೇಟ್ ಮಾಡಿದಾಗ ಫಸ್ಟ್ ಬಯಾಪ್ಸಿ ಅಂತ ಹೇಳಿ ಮಾಡ್ತೀವಿ. ಅಂದರೆ ಪ್ರಾಸ್ಟೇಟಿಂದ ಒಂದು ಚಿಕ್ಕ ಪೀಸ್ ತೊಗೊಂಡು ಅದನ್ನು ಲ್ಯಾಬಿಗೆ ಕಳಿಸ್ತೀವಿ ಅನಾಲಿಸಿಸ್ಗೆ. ಆವಾಗ ಪೆಥಾಲಜಿಸ್ಟ್ ಚೆಕ್ ಮಾಡಿ ಹೇಳ್ತಾರೆ ಗ್ಲೀಸನ್ ಗ್ರೇಡಿಂಗ್ ಅಂತ. ಅದರಲ್ಲಿ 6 6, 7, 8, 9, 10 ಅಂತ ಗ್ರೇಡ್ ಇರುತ್ತೆ. 6 ಈಸ್ ದಿ ಲೋ ಗ್ರೇಡ್ ಅಂತೀವಿ. ಹಂಗೆ ಗ್ರೇಡ್ ನಂಬರ್ ಜಾಸ್ತಿ ಆಗ್ತಾ ಗ್ರೇಡು ಜಾಸ್ತಿ ಆಗುತ್ತೆ. 7, 8, 9, 6, 7 ಮಾಡ್ರೇಟ್ ಅಂತೀವಿ. ಆಮೇಲೆ 8 ಹೈ ಗ್ರೇಡ್ ಅಂತೀವಿ. ಸೊ ಗ್ಲೀಸನ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಅಗ್ರೆಸಿವ್ ಫಾರ್ಮ್ ಆಫ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದಾಗ ರೋಬೋಟಿಕ್ ಸರ್ಜರಿ ಸಹ ಮಾಡಬೇಕಾದಂಥ ಆಪ್ಷನ್ ಬರುತ್ತೆ ಅಂತ ಹೇಳಿದ್ರೆ, ಈಗ ತುಂಬಾ ಫೇಮಸ್ ಆಗ್ತಾ ಇರುವಂತಹ ಸರ್ಜರಿ ರೋಬೋಟಿಕ್ ಸರ್ಜರಿ, ಎಷ್ಟು ಬೆನಿಫಿಟ್ ಇದೆ ಈ ಸರ್ಜರಿಯಿಂದ? ಸೊ ಆ್ಯಕ್ಚುಲಿ ಒಂಥರ ಹೇಳಬೇಕಾದ್ರೆ ರೋಬೋಟಲ್ಲಿ ಮೋಸ್ಟ್ ಪರ್ಫಾರ್ಮ್ಡ್ ಸರ್ಜರಿ ಫಾರ್ ಎ ಲಾಂಗ್ ಟೈಮ್ ಪ್ರಾಸ್ಟೇಟ್ ಸರ್ಜರಿನೇ ಇತ್ತು. ಯಾಕಂದರೆ ಈ ಪ್ರಾಸ್ಟೇಟ್ ಇರೋ ಲೊಕೇಶನ್ ಏನಂದರೆ ಇದು ಪೆಲ್ವಿಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ತುಂಬ ಡೀಪ್ ಒಳಗಡೆ ಇರುತ್ತೆ. ಸೊ ಇದರಲ್ಲಿ ಓಪನ್ ಸರ್ಜರಿ ಆಗಲಿ ಈವನ್ ಲ್ಯಾಪ್ರೋಸ್ಕೋಪಿ ಆಗಲಿ ಸ್ವಲ್ಪ ತುಂಬ ಕಷ್ಟ ಮಾಡೋದು. ಸೊ ಇದರಲ್ಲಿ ರೊಬೋಟಿಕ್ ಸರ್ಜರಿ ಎಲ್ಲಾದರೆ ಅದು ಕೆಮೆರಾ ಮತ್ತು ಇನ್ಸ್ಟ್ರೂಮೆಂಟ್ಸ್ ಏನಿದೆ ನಾವು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬೋದು ಅಬ್ಡಮನ್ ಒಳಗೆ. ಅದು ಸರ್ಜನ್ ಅದನ್ನು ಪ್ರಿಸೈಸಾಗಿ ಕಂಟ್ರೋಲ್ ಮಾಡಬಹುದು. ಅದರಲ್ಲಿ ಮ್ಯಾಗ್ನಿಫಿಕೇಷನು 10 times ಮ್ಯಾಗ್ನಿಫಿಕೇಷನ್ ಇರುತ್ತೆ. ಕಂಟ್ರೋಲ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾವು ಪ್ರಿಸೈಸಾಗಿ ಪ್ರಾಸ್ಟೇಟ್ ಮಾತ್ರ ತೆಗೆದು ಅದ್ರ ಪಕ್ಕ ಇರೋ ನರ್ವ್ಸ್ ಅಂತ ಹೇಳ್ತೀವಿ, ನ್ಯೂರೋವ್ಯಾಸ್ಕ್ಯುಲರ್ ಬಂಡಲ್ಸ್, ಅದನ್ನು ಚೆನ್ನಾಗಿ ಸೇವ್ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ಈ ನರ್ವ್ಸ್ ಏನಂದರೆ
ಎರೆಕ್ಷನ್ ಮತ್ತು ಯೂರಿನ್ ಕಂಟ್ರೋಲ್ ಮೆಕ್ಯಾನಿಸಮ್ಗೆ ರಿಲೇಟೆಡ್ ನರ್ವ್ಸ್ ಇವೆಲ್ಲ ಸೇವ್ ಮಾಡೋ ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ರೊಬೋಟಿಕ್ ಸರ್ಜರಿ ಮಾಡೋದ್ರಿಂದ ಪೇಷಂಟ್ ರಿಕವರಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾನ್ಸರ್ ರಿಮೂವಲ್ಲೂ ಕಂಪ್ಲೀಟಾಗಿ ಮಾಡೋ ಸಾಧ್ಯತೆ ಇರುತ್ತೆ. ಡಾಕ್ಟರ್, ಈಗ ಪೇಷಂಟ್ ಬಂದಾಗಿಂದ ಅವ್ರು ಹೋಗೋವರೆಗೂ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲ ವಿಚಾರಗಳನ್ನು. ಹಾಗಾಗಿ ಯಾವ ರೀತಿಯಾದಂತಹ ಸೌಲಭ್ಯಗಳಿದೆ ಅಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ? ನಮ್ಮ ಆಸ್ಪತ್ರೆಯಲ್ಲಿ ಪೇಷಂಟ್ದು ಸ್ಟಾರ್ಟಿಂಗ್ ಎಂಟರ್ ಆದಾಗಿಂದ ಏನೇನು ಟೆಸ್ಟ್ ಬೇಕು, ಏನೇನು ಫೆಸಿಲಿಟೀಸ್ ಬೇಕು ಅವೆಲ್ಲ ಟೆಸ್ಟ್ಗಳು ಆಗುತ್ತೆ. ನಾನು ಹೇಳಿದ್ದು PSA ಟೆಸ್ಟಿಂದ ಹಿಡಿದು ಬಯಾಪ್ಸಿಯಿಂದ ಹಿಡಿದು MRIಯಿಂದ ಹಿಡಿದು ಇವೆಲ್ಲ ಆಗುತ್ತೆ. ಕೊನೆಗೆ ಟ್ರೀಟ್ಮೆಂಟ್ ಬೇಕಾದಾಗ ಅವ್ರಿಗೆ ಈ ರೊಬೋಟಿಕ್ ಸರ್ಜರಿ ಮಾಡೋಕ್ಕೆ ರೋಬೋಟ್ ಇದೆ, ಪ್ಲಸ್ ಆಮೇಲೆ ಪೋಸ್ಟ್ ಆಪರೇಟಿವ್ ಚೆನ್ನಾಗಿ ನೋಡ್ಕೊಳ್ಳೋಕೆ ICU ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಇದೆಲ್ಲ ಪೇಷಂಟ್ ಎಂಟರ್ ಆದಾಗಿಂದ ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಏನೇನು ಬೇಕು ಎಲ್ಲ ನಮ್ಮ ಹಾಸ್ಪಿಟ್ಲಲ್ಲಿದೆ. ಡಾಕ್ಟರ್, ಈಗ ಸರ್ಜರಿ ಮಾಡ್ತೀರಾ ಅಂತ ಹೇಳಿದರೆ ಎಷ್ಟು ಟೀಮಲ್ಲಿ ವರ್ಕ್ ಮಾಡಬೇಕಾಗತ್ತೆ? ಒಂದು ಸರ್ಜರಿ ಮಾಡಬೇಕು ಅಂತ ಹೇಳಿದರೆ ಒಬ್ಬರೇ ಡಾಕ್ಟರ್ ಇರ್ತಾರ ಅಥವಾ ಬೇರೆ ಬೇರೆ ಟೀಮ್ ಇರುತ್ತಾ ಅಂತ? ಸೊ ಈಗ ರೊಬೋಟಿಕ್ ಸರ್ಜರಿ ಮಾಡೋದಾದರೆ ಮೇನ್ ಸರ್ಜನ್ ಒಬ್ರು ಇರ್ತಾರೆ, ಅದು ಕನ್ಸೋಲಲ್ಲಿ ಕೂತ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಸೊ ಅದು ಅಪಾರ್ಟ್ ಫ್ರಮ್ ಸರ್ಜನ್ ಅಸಿಸ್ಟೆಂಟ್ ಇರ್ತಾರೆ ಬೆಡ್ ಸೈಡ್, ಅವರೆಲ್ಲ ಇನ್ಸ್ಟ್ರೂಮೆಂಟ್ ಪಾಸ್ ಮಾಡೋಕ್ಕೆ ಪ್ಲಸ್ ಅಸಿಸ್ಟ್ ಮಾಡೋಕ್ಕೆ. ಸೊ ರೊಬೋಟಿಕ್ ಸರ್ಜರಿಲಿ ಅಟ್ಲೀಸ್ಟ್ ಒಂದು 3 ಮೆಂಬರ್ಸ್ ಇನ್ವಾಲ್ವ್ ಆಗಿರ್ತಾರೆ ಟೀಮಲ್ಲಿ. ಅದು ಬಿಟ್ಟು OTಯಲ್ಲಿ ಸಪೋರ್ಟ್ ಸ್ಟಾಫ್ ಎಲ್ಲ ಇರ್ತಾರೆ. ಅಫ್ಕೋರ್ಸ್ ಅನೆಸ್ಥೆಟಿಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ನು, ಅನೆಸ್ಥಿಷಿಯಾ ಕೊಟ್ಟು ಪೇಷಂಟ್ನೆಲ್ಲ ನೋಡ್ಕೊಳ್ಳೋಕ್ಕೆ. ಸೊ ಇಟ್ಸ್ ಎ ಟೀಮ್ ವರ್ಕು, ಎಲ್ಲರೂ ಸೇರಿ ಒಂಥರ ಟೀಮ್ ಥರ ಮಾಡುವ ಸರ್ಜರಿ ಇದು. ಸರಿ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಬಸವರಾಜ್ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ತೆ, ನಿಮ್ಮ ಸಮಸ್ಯೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮ್ಮ ತಂದೆಯವರಿಗೆ 74 ವರ್ಷ ರೀ. ಹೇಳಿ. ನಮ್ಮ ತಂದೆಯವರಿಗೆ 74 ವರ್ಷ, ಅವ್ರಿಗೆ ಮೂತ್ರ ಚೀಲದಲ್ಲಿ ಕ್ಯಾನ್ಸರ್ ಆಗಿದೆ ಮೇಡಮ್. ಅದು ನಾವು ಹಾಸ್ಪಿಟಲ್ ಮೇಡಮ್ ಅವರ ಅವರು ಇಲ್ಲ ಸೊಂಟದಲ್ಲಿ ಪೈಪ್ ಹಾಕ್ತೀವಿ ಅಂತ ಹೇಳಿದ್ರು ಮೇಡಮ್, ಆಪರೇಷನ್ ಮಾಡಿ. ನಾನು ಬೇಡ ಅಂತ ಹೇಳಿದ್ದೀನಿ ಮೇಡಮ್ ಅವರ. ಅವ್ರಿಗೆ ಏನು ಈಗ ಏನಾಯ್ತು ಗೊತ್ತಮ್ಮ, 3-4 ದಿನ ಆದ ನಂತರ ಮೂತ್ರ ಹೋಗ್ಲಿಕ್ಕೆ ಉರುಪು ಇರ್ತಾ ಇದೆ ಮೇಡಮ್. ಅದಕ್ಕೆ ಏನಾದ್ರು ಮೆಡಿಸಿನ್ ಇದ್ರೆ ಇನ್ಫೆಕ್ಷನ್ ಅಂತ ಹೇಳಿ ಮಾಹಿತಿ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಮಾತಾಡ್ತಾರೆ ನೋಡಿ. ಅದೇ ಮೋಸ್ಟ್ಲಿ ಅವ್ರು ಹೇಳೋ ಪ್ರಕಾರ ಮೋಸ್ಟ್ಲಿ ಬಿನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಆಗಿದೆ ಅನ್ಸುತ್ತೆ. ಸೊ ಆ ಥರ ಇದ್ದಾಗ ನಾವು ಫಸ್ಟ್ ಮೆಡಿಸಿನ್ಸೇ ಸ್ಟಾರ್ಟ್ ಮಾಡ್ತೀವಿ. ಮೆಡಿಸಿನ್ಸಲ್ಲೇ ತುಂಬ ಚೆನ್ನಾಗಿ ರಿಲೀಫ್ ಇದ್ದು ಅದರಲ್ಲೇ ಇಂಪ್ರೂವ್ ಆದರೆ, ಅವರು ಫುಲ್ ಬ್ಲ್ಯಾಡರ್ ಎಂಟಿ ಮಾಡೋಕ್ಕಾಗ್ತಾ ಇದೆ, ಯೂರಿನ್ ಫ್ಲೋ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಸರ್ಜರಿ ಏನು ಬೇಕಾಗಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಮೆಡಿಸಿನಲ್ಲೇ ನಾವು ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ರೆಗ್ಯುಲರಾಗಿ ಫಾಲೋ ಅಪ್ಪಲ್ಲಿ ಇರಬೇಕು. ಡಾಕ್ಟರ್ ಯಾವಾಗ ಹೇಳ್ತಾರೆ, ಯಾವಾಗ ಒನ್ಸ್ ಇನ್ 3 to 6 months ಯಾವಾಗ ಹೇಳ್ತೀವಿ ಅವಾಗ ಬಂದು ಚೆಕಪ್ ಮಾಡಿಸ್ಕೋತಾ ಇರಬೇಕು. ಅದರಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅಂದರೆ ಮೆಡಿಸಿನ್ನೇ ಕಂಟಿನ್ಯೂ ಮಾಡಿ ಮ್ಯಾನೇಜ್ ಮಾಡಬಹುದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್ ಅವ್ರು ಹೇಳ್ತಾ ಇದ್ರು 74 years ಅಂತ ಹೇಳ್ಬಿಟ್ಟು, ತುಂಬಾ ಏಜ್ ಆದಂತಹ ಸಂದರ್ಭದಲ್ಲಿ ಏನಾದರೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಮಸ್ಯೆ ಆಗುತ್ತಾ? ಏನಾದರೂ ಬೇರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಇದ್ರೆ ಇದ್ರ ಜೊತೆಗೆ? ಸೊ ಇದ್ರ ಜೊತೆಗೆ ಬೇರೆ ಸಮಸ್ಯೆ ಇದೆ ಅಂದರೆ, ಕೆಲವರಿಗೆ ಈಗ ಡಯಾಬಿಟಿಸು, ಹೈಪರ್ ಟೆನ್ಷನ್ ಎಲ್ಲ ತುಂಬ ಕಾಮನ್, ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಇರ್ತವೆ. ಸೊ ಆ ಥರ ಇದರಿಂದ ಏನು ತುಂಬ ಪ್ರಾಬ್ಲಮ್ ಆಗಲ್ಲ. ಬಟ್ ಮೇಜರ್ ಕಾರ್ಡಿಯಕ್ ಇಶ್ಯೂಸ್ ಇದೆ, ಮೇಜರ್ ನ್ಯೂರೋಲಾಜಿಕಲ್ ಇಶ್ಯೂಸ್ ಇದೆ. ಆ ಥರ ಇದ್ದಾಗ ನಾವು ವಿ ಗೋ ಫಾರ್ ದಿ ಲೆಸರ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಅಂದರೆ ಫಸ್ಟ್ ಮೆಡಿಸಿನ್ಸ್ ಕೊಡ್ತೀವಿ, ಅದಾದಮೇಲೆ ಲೀಸ್ಟ್ ಪಾಸಿಬಲ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸಲ್ಲೂ ಕೆಲವು ಈವನ್ ಲೋಕಲ್ ಅನೆಸ್ಥಿಷಿಯಲ್ಲೂ ಮಾಡುವಂಥ ರೀಸೆಂಟ್ ಟೆಕ್ನಾಲಜೀಸ್ ಇದ್ದಾವೆ. ಆ ಥರ ಪ್ರೊಸೀಜರ್ಸ್ ಯೂಸ್ ಮಾಡ್ತೀವಿ. ಕೊನೆಗೆ ಅದರಲ್ಲಿ ಬೆನಿಫಿಟ್ ಇಲ್ಲ ಅಂದರೆ ಇನ್ನು ಫರ್ದರ್ ಟ್ರೀಟ್ಮೆಂಟು ಸ್ವಲ್ಪ ರಿಸ್ಕ್ ಎಕ್ಸ್ಪ್ಲೇನ್ ಮಾಡಿ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ತುಂಬ ಏಜ್ ಆದವರಿಗೆ ರೋಬೋಟಿಕ್ ಸರ್ಜರಿ ಬೆಸ್ಟ್ ಅಂತ ಅನ್ಸುತ್ತಾ? ಒಂದು ವೇಳೆ ಅವರಿಗೆ ಶುಗರ್ ಇದ್ದರೆ, ನೀವು ಹೇಳ್ತಾ ಇದ್ರಿ ಹೈಪರ್ ಟೆನ್ಷನ್, BP ಎಲ್ಲ ಇದ್ದರೆ? ಸೊ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಯಾವಾಗ ರೊಬೋಟಿಕ್ ಸರ್ಜರಿ ಮಾಡಿ ರ್ಯಾಡಿಕಲ್ ಪ್ರಾಸ್ಟೇಟ್ ಅಂತ ಹೇಳ್ತೀವಿ, ಅದು ಯೂಶಲಿ ನಾವು ಯಾವಾಗ ಸಜೆಸ್ಟ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ 10 years ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ ಅಂತ ಅನಿಸಿದಾಗ ನಾವು ಈ ರ್ಯಾಡಿಕಲ್ ಪ್ರೊಸೀಜರ್ ಹೇಳ್ತೀವಿ. ಅದರ್ವೈಸ್ ಅವ್ರಿಗೆ ತುಂಬ ಬೇರೆ ಪ್ರಾಬ್ಲಮ್ಸ್ ಇದೆ, ಕಾರ್ಡಿಯಾಕ್ ಇಶ್ಯೂಸು, ನ್ಯೂರೋಲಾಜಿಕಲ್ ಇಶ್ಯೂಸು, ಈಗ ಸರ್ಜರಿಯಿಂದನೇ ಹೆಲ್ತ್ ರಿಸ್ಕ್ ತುಂಬ ಇದೆ ಅಂದಾಗ ವಿ ಅವಾಯ್ಡ್ ಮೇಜರ್ ಸರ್ಜರಿ ಮಾಡಿ ಮೆಡಿಸಿನ್ಸ್ ಕೊಟ್ಟು, ಇಂಜೆಕ್ಷನ್ಸ್ ಕೊಟ್ಟು ಅದರಲ್ಲೇ ಕಂಟ್ರೋಲ್ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ವಿರಾಮದ ನಂತರ ಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರವಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ಕಾರ. ನಮಸ್ತೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ.
ಮೇಡಮ್ ಇದು ನನಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿತ್ತು. ಓಕೆ. ಇದು 3 months ಬ್ಯಾಕ್ ಆಪರೇಷನ್ ಮಾಡಿಸಿದೆ, ಟರ್ಫ್ ಅಂತ. ಆದ್ರೂ ಅದೇ ತರ ನಾವು ಮೊದಲು ಯಾವ ತರ ಇತ್ತು ಸಿಚುವೇಶನ್ ಇತ್ತು ಅದೇ ತರನೇ ಇದೆ, ಅದ್ರ ಬಗ್ಗೆ ಕೇಳೋಣ ಅಂತ. ಓಕೆ, ಸಿಂಪ್ಟಮ್ಸ್ ಏನು ಚೇಂಜ್ ಆಗಿಲ್ಲ, ಹಾಗೆ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಸಿಂಪ್ಟಮ್ಸ್ ಮೊದಲು ಏನಿತ್ತು ಅದೇ ತರನೇ ಇದೆ. ಓಕೆ ಡಾಕ್ಟರ್, ಏನ್ ಮಾಡ್ಬೇಕು ಹಾಗಾದ್ರೆ ಅವರು? ಸೊ ಅದೇ ಅವ್ರು ಹೇಳಿದ್ರು TURP ಆಗಿದೆ ಅಂತ. ಸೊ ಅದು ಯೂಶ್ವಲಿ ನಾನು ಹೇಳ್ದಂಗೆ ಬಿನೈನ್ ಎನ್ಲಾರ್ಜ್ಮೆಂಟ್ ಆದಾಗ ಮಾಡ್ತೀವಿ. ಅದೇನಂದರೆ TURP ಆದಮೇಲೆ ಯೂಶ್ವಲಿ ಅಪ್ ಟು 1 month ನಾವು ನೋಡ್ತೀವಿ. ಸ್ವಲ್ಪ ಅದು ಹೀಲ್ ಆಗೋಕ್ಕೆ ಟೈಮ್ ಪೀರಿಯಡ್ ಬೇಕಾಗುತ್ತೆ ಪ್ರಾಸ್ಟೇಟ್ಗೆ. ಅಲ್ಲಿ ತನಕ ಇರಿಟೇಟಿವ್ ಸಿಂಪ್ಟಮ್ಸ್ ಅಂತೀವಿ, ಅಂದರೆ ಯೂರಿನ್ ಫ್ರೀಕ್ವೆಂಟಾಗಿ ಹೋಗೋದು, ಸ್ವಲ್ಪ ಉರಿ ಇರೋದು. ಯೂಶ್ವಲಿ ಅಪ್ ಟು 1 month ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಾದಮೇಲೆ ಅವ್ರು ಮೋಸ್ಟ್ಲಿ 3 months ಅಂತ ಹೇಳ್ತಾ ಇದ್ರು ಅನಿಸುತ್ತೆ. 3 months ಇದ್ದೆ ಅಂದರೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ ನೋಡಬೇಕು, ಯೂರಿನಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ, ಅದರಿಂದ ಅವ್ರಿಗೆ ಅದೇ ಥರ ಸಿಂಪ್ಟಮ್ಸ್ ಇದೆಯಾ, ಮತ್ತು ಇಂಪ್ರೂವ್ಮೆಂಟ್ ಎಷ್ಟಿದೆ ಅದೆಲ್ಲ ನೋಡೋಕ್ಕೆ ವಿಲ್ ಹ್ಯಾವ್ ಟು ಅದು ಯೂರಿನ್ ಫ್ಲೋ ಟೆಸ್ಟು, ಅಲ್ಟ್ರಾಸೌಂಡು, ಯೂರಿನ್ ಕಲ್ಚರ್ ಈ ಥರ ಟೆಸ್ಟ್ ಮಾಡಿ ನೋಡಿ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ಟರೆ ಐ ಥಿಂಕ್ ಸ್ಲೋಲಿ ಮತ್ತೆ ಇಂಪ್ರೂವ್ ಆಗ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಹಾಗಾದ್ರೆ ಒಂದ್ಸಲ ಸರ್ಜರಿ ಮಾಡಿಸಿ ಅಥವಾ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಮುಗಿಸಿದ ಮೇಲೆ ಟ್ರೀಟ್ಮೆಂಟ್ ಮತ್ತೆ ರಿಪೀಟ್ ಆಗುತ್ತಾ? ಹಾಗಾದ್ರೆ ಯಾವೆಲ್ಲ ಕೇಸಸ್ ಅಲ್ಲಿ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾದ್ರೆ? ಸೊ ಇವಾಗ TURP ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ನಾವು 5% ರಿಕರೆನ್ಸ್ ಚಾನ್ಸ್ ಇರುತ್ತೆ. ಅಂದರೆ ಒಂದ್ಸರಿ TURP ಮಾಡಿದ್ಮೇಲೆ ಲೈಫ್ ಟೈಮ್ ರಿಸ್ಕ್ ಇನ್ನೂ ಒಂದು ಪ್ರೊಸೀಜರ್ ಬೇಕಾಗ ಚಾನ್ಸ್ ಎಷ್ಟಿದೆ ಅಂದರೆ 5% ಚಾನ್ಸ್ ಇರುತ್ತೆ. ಯಾಕಂದರೆ ಪ್ರಾಸ್ಟೇಟ್ ನಾವು ಅದರಲ್ಲಿ ಫುಲ್ ತೆಗಿಯಲ್ಲ, ಅದರಲ್ಲಿ ಎಷ್ಟು ಬ್ಲಾಕ್ ಮಾಡ್ತಾ ಇದೆ ಪ್ರಾಸ್ಟೇಟ್ ಅದನ್ನು ಮಾತ್ರ ತೆಗಿತೀವಿ. ಸೊ 5% ರಿಸ್ಕ್ ಇರುತ್ತೆ. ಸೊ ಅದು ಬಿನೈನ್ ಪ್ರಾಸ್ಟೇಟ್ ಬಗ್ಗೆ. ಕ್ಯಾನ್ಸರ್ ಬಗ್ಗೆ ಮಾತಾಡಿದರೆ ನಾವು ಫುಲ್ ಕ್ಯಾನ್ಸರ್ ತೆಗೆದಾದ್ಮೇಲೆ ಅದನ್ನು ಮತ್ತೆ ಫ್ರೀಕ್ವೆಂಟಾಗಿ ಫಾಲೋ ಅಪ್ ಮಾಡ್ತಿರ್ಬೇಕು. ಯಾಕಂದರೆ ಕ್ಯಾನ್ಸರ್ ಒಂದ್ಸರಿ ಇದ್ದಾಗ ರಿಕರೆನ್ಸ್ ಸಾಧ್ಯತೆ ಇರುತ್ತೆ. ಅದನ್ನು ಚೆಕ್ ಮಾಡೋಕ್ಕೆ ನಾವು ರೊಟೀನ್ PSA ಮತ್ತು PET ಸ್ಕ್ಯಾನ್ ಅವೆಲ್ಲ ಮಾಡಿಸ್ತಾ ಇರ್ತೀವಿ. ಸೊ ಅದನ್ನು ನೋಡಿ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಡಾಕ್ಟರ್, ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ರಿ, ರೋಬೋಟಿಕ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಅದು ಬಿಟ್ಟು ಲಾಸ್ಟ್ ಸ್ಟೇಜಲ್ಲಿ ಅದನ್ನು ತಗೊಂತೀವಿ ನಾವು ಅಂತ ಹೇಳಿದ್ರಿ, ಹಾಗಾಗಿ ಅದನ್ನು ಬಿಟ್ಟು ಯಾವೆಲ್ಲ ಟ್ರೀಟ್ಮೆಂಟ್ ತಗೋಬಹುದು ಇದೆ ನಿಮ್ಮಲ್ಲಿ ಕಾವೇರಿ ಆಸ್ಪತ್ರೆಯಲ್ಲಿ ಅಂತ? ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಡಯಾಗ್ನೋಸ್ ಆದಾಗ ನಾವು ಫಸ್ಟ್ ಅದನ್ನು ಸ್ಟೇಜ್ ಮಾಡ್ತೀವಿ, ಪ್ರಾಸ್ಟೇಟ್ ಒಳಗೆ ಇದೆಯಾ ಹೊರಗಡೆ ಸ್ಪ್ರೆಡ್ ಆಗಿದೆಯಾ ಅಂತ. ಸೊ ಪ್ರಾಸ್ಟೇಟಲ್ಲಿ ಮಾತ್ರ ಕನ್ಫೈನ್ಡ್ ಇದೆ ಅಂದಾಗ ಈ ರೊಬೋಟಿಕ್ ಸರ್ಜರಿ ಆಪ್ಷನ್ ಒಂದು ಬರುತ್ತೆ. ರೊಬೋಟಿಕ್ ಸರ್ಜರಿ ಬಿಟ್ಟು ಬೇರೆ ಆಪ್ಷನ್ ಏನು, ರೇಡಿಯೇಷನ್ ಥೆರಪಿ ಆಪ್ಷನ್ ಬರುತ್ತೆ. ರೇಡಿಯೇಷನ್ ಅಂದರೆ ಅದಕ್ಕೆ ಇದು ರೇಡಿಯೇಷನ್ ವೇವ್ಸ್ ಪಾಸ್ ಮಾಡಿ ಆ ಕ್ಯಾನ್ಸರ್ ಸೆಲ್ಸ್ ಆಯೋ ಥರ ಅದನ್ನು ರೇಡಿಯೇಷನ್ ಕೊಡ್ತೀವಿ. ಇದರಲ್ಲಿ ಪ್ರಾಸ್ಟೇಟ್ ಏನು ತೆಗಿಯಲ್ಲ, ಬಟ್ ದಿ ಟಾರ್ಗೆಟ್ ಏನಂದರೆ ಕ್ಯಾನ್ಸರ್ ಸೆಲ್ಸ್ನ ಟು ಕಿಲ್ ದಿ ಕ್ಯಾನ್ಸರ್ ಸೆಲ್ಸ್. ಸೊ ರೇಡಿಯೇಷನ್ ಥೆರಪಿ ಬರುತ್ತೆ. ಅದಾದಮೇಲೆ ಇನ್ ಕೇಸ್ ಪ್ರಾಸ್ಟೇಟ್ ಬಿಟ್ಟು ಹೊರಗಡೆ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಂದಾಗ ಇಲ್ಲಿ ಇಂಜೆಕ್ಷನ್ಸ್ ಆಪ್ಷನ್ಸ್ ಬರ್ತವೆ. ಇಂಜೆಕ್ಷನ್ಸಲ್ಲಿ ಏನು ಅಂದರೆ ಫಸ್ಟ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ಹಾರ್ಮೋನಲ್ ಟ್ರೀಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಪ್ರಾಸ್ಟೇಟ್ಗೆ ಆಹಾರ ಬರೋದು ಟೆಸ್ಟೋಸ್ಟೆರಾನಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ಸೆಲ್ ಸರ್ವೈವ್ ಆಗ್ತವೆ. ಸೊ ಆ ಟೆಸ್ಟೋಸ್ಟೆರಾನ್ ಕಟ್ ಆಫ್ ಮಾಡೋಕ್ಕೆ ಈ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಇದಾದಮೇಲೆ ಹಾರ್ಮೋನಲ್ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಆಗದೇ ಇದ್ದರೆ, ಅಡ್ವಾನ್ಸ್ ಆಗ್ತಾ ಇದೆ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಕೀಮೋಥೆರಪಿ ಬರುತ್ತೆ. ಅದು ಲಾಸ್ಟ್ ಸ್ಟೇಜಲ್ಲಿ ಕೀಮೋಥೆರಪಿ ಕೊಟ್ಟು ಇದನ್ನು ಕಂಟ್ರೋಲ್ ಮಾಡೋ ಸ್ಟ್ರಾಟಜಿಯಲ್ಲಿ ಮಾಡಬಹುದು. ಡಾಕ್ಟರ್, ನವೆಂಬರ್ ಮಂತನ್ನು ಮೆನ್ಸ್ ಹೆಲ್ತ್ ಅವೇರ್ನೆಸ್ ಮಂತ್ ಅಂತ ಇಡೀ ಮಂತ್ ಆಚರಿಸ್ತಾರೆ. ಹಾಗಾಗಿ ಮೆನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಹೆಲ್ತ್ ಬಗ್ಗೆ ಯಾವ ರೀತಿಯಾಗಿ ಅವೇರ್ ಆಗಿರಬೇಕಾಗತ್ತೆ ಎಲ್ಲರೂ ಸಹ ಅಂತ? ಸೊ ನವಂಬರ್ ಮೆನ್ಸ್ ಹೆಲ್ತ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಮೇಲ್ಸಿಗೆ ಅಫೆಕ್ಟ್ ಆಗೋ ಆರ್ಗನ್ಸ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಆಯಿತು, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಯಿತು, ಇದಲ್ಲದೆ ಈವನ್ ಮೆಂಟಲ್ ಹೆಲ್ತ್ ಇಶ್ಯೂಸು, ವರ್ಕ್ ರಿಲೇಟೆಡ್ ಪ್ರೆಷರ್ ಆಗಲಿ, ಕೆಲವರಿಗೆ ಸುಯಿಸೈಡಲ್ ಟೆಂಡೆನ್ಸೀಸ್ ಆಗಲಿ, ವಾಟ್ ಎವರ್ ಸೈಕಲಾಜಿಕಲ್ ಅಫ್ಲಿಕ್ಷನ್ಸ್ ಇದೆ, ಇವನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಈ ಮಂತ್ ಸೆಲೆಬ್ರೇಟ್ ಮಾಡ್ತಾರೆ. ಇದರಲ್ಲಿ ನಾನೇನು ಹೇಳಬೇಕು ಅನ್ಕೋತೀನಿ ಅಂದರೆ, ಇದು ಅಟ್ಲೀಸ್ಟ್ 50 years ಆದಮೇಲೆ ಎವ್ರಿ ಇಯರ್ ಒಂದ್ಸರಿ ಹೆಲ್ತ್ ಚೆಕ್ ಮಾಡಿಸ್ಬೇಕು. ಅದರಲ್ಲಿ PSA ಅನ್ನೋದು, ರೊಟೀನ್ ಅಲ್ಟ್ರಾಸೌಂಡ್ ಇವೆಲ್ಲ ಮಾಡಿಸ್ಬೇಕು, ತಪ್ಪದೇ ಮಾಡಿಸ್ಬೇಕು. ಇದರಿಂದ ಏನು ಅಂದರೆ ನಮಗೆ ಕ್ಯಾನ್ಸರ್ ಆಗಲಿ ಬೇರೆ ಪ್ರಾಬ್ಲಮ್ ಆಗಲಿ ಇನಿಷಿಯಲ್ ಸ್ಟೇಜಸಲ್ಲೇ ಗೊತ್ತಾದರೆ ಅದನ್ನು ಚೆನ್ನಾಗಿ ಟ್ರೀಟ್ ಮಾಡಿ ಕ್ಯೂರ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹೆಲ್ತ್ ನೆಗ್ಲೆಕ್ಟ್ ಮಾಡಬಾರ್ದು. ಎನಿ ಸಿಂಪ್ಟಮ್ಸ್, ಯೂರಿನಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಸೆಲ್ಫ್ ಟ್ರೀಟ್ಮೆಂಟ್ ತೊಗೋಬೇಡಿ. ಸುಮ್ಮನೆ ಮೆಡಿಕಲ್ ಶಾಪ್ಗೆ ಹೋಗಿ ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ತೊಗೊಳೋದಾಗಲಿ ಈ ಥರ ಮಾಡಬಾರ್ದು. ಅದು ಡಾಕ್ಟರ್ ಹತ್ರ ಬಂದು ಚೆಕ್ ಮಾಡಿಸ್ಕೊಂಡು ಸೂಟಬಲ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ ಡಾಕ್ಟರ್, ಪ್ರಾಸ್ಟೇಟ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ನಿಮಗೂ ಸಹ ಇದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಸಹ ಸಂಕೋಚ ಪಡದೆ ನೀವು ಸಹ ಕಾವೇರಿ ಆಸ್ಪತ್ರೆಗೆ ಒಂದ್ಸಲ ವಿಸಿಟ್ ಮಾಡಿ ತಜ್ಞ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.